ನಮಸ್ತೆ. ಜೈ ಭೈರವಿ ದೇವಿ. ಗುರುಭ್ಯೋ ನಮಃ ಶ್ರೀ. ಆ ದೇವಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತಿನ ಟಾಪಿಕ್ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಟ್ಯಾರೋ. ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಒಳಗೆ ಯಾರ್ಯಾರು ಇದ್ದೀರಿ ಅವರಿಗಾಗಿ ಈ ರೀಡಿಂಗು. ಮ್ಯಾಕ್ಸಿಮಮ್ 3 months ಮತ್ತು ನೋ ಕಾಂಟ್ಯಾಕ್ಟ್ ಯಾರ್ಯಾರು ಇದ್ದೀರಿ ಅವರಿಗಾಗಿ. ಒಂದು ದಿನ ಹಿಡಿದು ಒಂದು ಕ್ಷಣ ಹಿಡಿದು ನೀವೇನು ನೋ ಕಾಂಟ್ಯಾಕ್ಟ್ ನೀವು ಅಂದ್ಕೊಂಡ್ರೆ, ಸೊ ಮ್ಯಾಕ್ಸಿಮಮ್ 3 monthsವರೆಗೂ ನೀವು ನೋ ಕಾಂಟ್ಯಾಕ್ಟ್ ಒಳಗಿದ್ದೆ ಅಂದರೆ ಈ ರೀಡಿಂಗ್ ನೋಡ್ರಿ. ಫೋನ್ ಬರಾಕತ್ತಿಲ್ಲ, ಮೆಸೇಜ್ ಬರಾಕತ್ತಿಲ್ಲ, ರಿಪ್ಲೈ ಇಲ್ಲ, ನೋಡಿದ್ರು ನೋಡ್ಲಾರ್ದಂಗೆ ಹೋಗ್ತಾರೆ, ಎದುರಿಗೆ ಇರ್ತಾರೆ, ಮಾತಾಡ್ಸಲ್ಲ, ಕಣ್ ತಪ್ಪಿಸ್ ನಿಮ್ಮನ್ನ ಅಡ್ಡಾಡ್ತಾರೆ. ಸೊ ಇವೆಲ್ಲ ನೋ ಕಾಂಟ್ಯಾಕ್ಟ್ ಅಂಥ ಸಿಚುವೇಶನ್ ಒಳಗೆ ಯಾರ್ಯಾರು ಇದ್ದೀರಿ ಅವರಿಗಾಗಿ ಇದು ರೀಡಿಂಗು. ಸೊ ನೋ ಕಾಂಟ್ಯಾಕ್ಟ್ ಒಳಗೆ ಅಲ್ಲಿ ಏನು ಆಗ್ತಾ ಐತಿ, ಸೊ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಿದಾರ, ನೀವು ಅವ್ರ ಬಗ್ಗೆ ಏನು ಫೀಲ್ ಮಾಡ್ತಿದ್ದೀರಿ, ಸೊ ಮುಂದೆ ಏನಾದರೂ ಅವ್ರು ಆ್ಯಕ್ಷನ್ ತೊಗೊತಾರ, ಸೊ ಈ ರಿಲೇಷನ್ಶಿಪ್ಪಿಗೆ ಲಾಸ್ಟಿಗೆ ಏನಾಗ್ತತಿ, ವೆದರ್ ಯು ಹ್ಯಾವ್ ಟು ವೇಟ್ ಫಾರ್ ದೆಮ್ ಆರ್ ನೋ, ನೀವು ಅವ್ರ ಸಲುವಾಗಿ ಕಾಯ್ಬೇಕಾ ಕಾಯ್ಬಾರ್ದ, ಇಷ್ಟೆಲ್ಲ ವಿಷಯನ ಇಲ್ಲಿ ನೋಡೋಣ ಅಂತ. ಸೊ ಯಾರ್ಯಾರು ನೋ ಕಾಂಟ್ಯಾಕ್ಟ್ ಒಳಗದಿರಿ ಆ ವ್ಯಕ್ತಿ ಯಾರ ಜೊತೆಗೆ ನೋ ಕಾಂಟ್ಯಾಕ್ಟ್ ಅದಿರಿ ಅವ್ರು 3 ಸಲ ಹೆಸರು ಹೇಳ್ಕೊಳ್ರಿ, ವಿಜುವಲೈಸ್ ಮಾಡಿರಿ. ಸೊ ವೆಲ್ಕಮ್ ಟು ಮೈ ಚಾನಲ್ ಅವೇಕನ್ ಟ್ಯಾರೋಸ್ ವಿತ್ ನಿಕಿತಾ ಟ್ಯಾರೋ ರೀಡಿಂಗ್ ಕನ್ನಡ, ನಿಕಿತಾ ಟ್ಯಾರೋ ರೀಡರ್, ನಿಕಿತಾ ಟ್ಯಾರೋ ರೀಡಿಂಗ್, ನಿಕಿತಾ ಟ್ಯಾರೋ ASMR, ಸ್ಪಿರಿಚುವಲ್ ಗೈಡೆನ್ಸ್, ಪರ್ಸ್ನಲ್ ಹೀಲಿಂಗ್ ಮೆಸೇಜಸ್, ಕನ್ನಡ ಟ್ಯಾರೋ ರೀಡಿಂಗ್ ಎಲ್ಲ ಹುಡುಕ್ತಿದ್ರಿ ಅಂದರೆ ಸೊ ಯು ಆರ್ ಇನ್ ದ ಕರೆಕ್ಟ್ ಪ್ಲೇಸ್, ರೈಟ್ ಪ್ಲೇಸ್. ಸೊ ನಿಮಗಿಲ್ಲಿ ಎಲ್ಲನೂ ಸಿಗ್ತಾ ಐತಿ. ಸೊ ರಿಟರ್ನ್ ವ್ಯೂವರ್ಸ್, ಸಬ್ಸ್ಕ್ರೈಬರ್ಸ್, ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಫಸ್ಟ್ ಟೈಮ್ ಯಾರ್ಯಾರು ವೀಡಿಯೋಸ್ ನೋಡ್ತಿದ್ರಿ ವೆಲ್ಕಮ್ ಆ್ಯಂಡ್ ಥ್ಯಾಂಕ್ ಯು. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸ್ಟಾರ್ ಬಂದೈತಿ ನೋಡೋಣ, ಬರೋದಿದ್ರೆ ಬರ್ತೈತಿ. ಸೊ ನೋ ಕಾಂಟ್ಯಾಕ್ಟ್ ಒಳಗೆ ಯಾರ್ಯಾರು ಇದ್ದೀರಿ ಅವರಿಗಾಗಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್, ಕಾಲ್ ಇಲ್ಲ, ಮೆಸೇಜ್ ಇಲ್ಲ ಅಂದವರಿಗಾಗಿ. ಸೊ ಅಲ್ಲಿ ಏನು ನಡೀತಾ ಐತಿ, ನೀವು ಅವ್ರ ಬಗ್ಗೆ ಏನು ಫೀಲ್ ಮಾಡ್ಕೊತಿದ್ದೀರಿ, ಅವ್ರು ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ಕೊತಿದಾರ ನೋಡೋಣ. ಸೊ ವಾಪಸ್ ನಿಮ್ಮ ಜೊತೆ ಕಾಂಟ್ಯಾಕ್ಟಿಗೆ ಬರ್ತಾರಾ, ಸೊ ಈ ರಿಲೇಷನ್ಶಿಪ್ಪಿಗೆ ಎಲ್ಲಿ ಮಟ್ಟ ಹೋಗ್ಬೋದು ಅಂತ ಇದ್ದರೆ, ಆಮೇಲೆ ಅವ್ರೇನಾದರೂ ನೀವು ಅವ್ರ ಸಲುವಾಗಿ ಕಾಯಬೇಕಾ. ಓಕೆ, ಇದನ್ನು ಬೇರೆ ಇಡ್ತೇನೆ ಇಲ್ಲೇ ಲಾಸ್ಟಿಗೆ ತೆಗೆಯೋಣ. ಪೇಜ್ ಆಫ್ ಪೆಂಟಕಲ್ಸ್, ದ ಮೂನ್, 5 of cups in reverse, page of swords, 2 of pentacles. ಇದು ಲಾಸ್ಟಿಗೆ ತೆಗಿತಾನೆ. ಸೊ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಗೆ ಯಾರ್ಯಾರು ಅದಿರಿ ಅಲ್ಲಿ ಏನು ನಡೀತಾ ಐತ್ರಿ ಅವ್ರ ಜೀವನದಾಗ ಅಂತ ನೀವು ಕೇಳಬಹುದು. ಇಲ್ಲಿ ಭಾಳ ಜನರಿಗೆ ಇರೋದಲ್ಲ, ನೋ ಕಾಂಟ್ಯಾಕ್ಟ್ ಅದಾರ ಏನು ಮಾಡ್ತಿದಾರಲ್ಲಿ. ಸೊ ಅಲ್ಲಿ ಇನ್ನೊಬ್ರು ಯಾರೋ ವ್ಯಕ್ತಿ ಬಂದಿರೋ ಚಾನ್ಸಸ್ ಅದಾವಿಲ್ಲಿ, ಅಥವಾ ಬೇರೆಯವ್ರ ಮಾತನ್ನು ಕೇಳ್ತಿದ್ದಾರೆ. ಹಾಗಾಗಿ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ವಾಪಸ್ ಕಾಂಟ್ಯಾಕ್ಟ್ ಮಾಡೋಕ್ಕಾಗಿ ಸ್ವಲ್ಪ ಹೆದರ್ತಿದ್ದಾರೆ. ಅವ್ರಿಗೆ ಅನ್ನಿಸ್ತಿರ್ಬೋದು ಈ ರಿಲೇಷನ್ಶಿಪ್ ಒಳಗೆ ಏನೋ ಒಂದಿಷ್ಟು ಮುಚ್ಚಿಟ್ಟತಿ, ಅಥವಾ ಅವರು ಮುಚ್ಚಿಟ್ಟಿರ್ಬೋದು, ಕೆಲವೊಂದು ವಿಷಯಗಳನ್ನು ನೀವು ಮುಚ್ಚಿಟ್ಟಿರ್ಬೋದು. ಅವ್ರಿಗೆ ಅನ್ನಿಸ್ತಾ ಐತಿ ಸಮಥಿಂಗ್ ಈಸ್ ಹಿಡನ್ ಇನ್ ದಿಸ್ ರಿಲೇಷನ್ಶಿಪ್, ಅದು ಕ್ಲಾರಿಟಿ ಸಿಗ್ತಾ ಇಲ್ಲ, ಅದಕ್ಕೊಂದು ಏನೋ ನನಗೆ ಡೌಟ್ ಬರ್ತದವು ಅಂತೇವಲ್ಲ ಹಂಗೆ, ಅದು ಹಂಗಿರ್ಬೋದ. ಯಾಕಂದ್ರೆ ಅಲ್ಲಿ ಹೇಳ್ಕೊಡೋರು ಒಂದು ಸ್ವಲ್ಪ ಜನ ಅದಾರ, ಬೇರೆ ಯಾರೋ ವ್ಯಕ್ತಿನೂ ಎಂಟ್ರ್ ಆಗಿರ್ಬೋದು ನಿಮ್ಮ ವ್ಯಕ್ತಿ ಜೀವನದೊಳಗೆ. ಹಾಗಾಗಿನೂ ಅವ್ರಿಗೆ ಕನ್ಫ್ಯೂಷನ್ಸ್ ಆಗ್ತದವು, ಭಯಗಳಾಗ್ತದವು, ಕಾನ್ಫಿಡೆನ್ಸ್ ಬರ್ತಾ ಇಲ್ಲ ವಾಪಸ್ ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡೋಕ್ಕೆ. ನಿಮ್ಮ ಜೀವನದಾಗೂ ಇನ್ನೊಬ್ರು ಬಂದಿರ್ಬೋದು ಅಂತಲೂ ಅವರಿಗೆ ಅನ್ನಿಸ್ತಿರ್ಬೋದು ಇಲ್ಲಿ ಕೆಲವೊಬ್ಬರಿಗೆ.
ನಿಮ್ಮ ವ್ಯಕ್ತಿ ವಾಪಸ್ ಬರ್ಬೇಕಂತಾರ, ಬಟ್ ಇಷ್ಟೆಲ್ಲ ಕಾರಣಗಳಿಂದ ಅವರಿಗೆ ವಾಪಸ್ ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಕಷ್ಟ ಆಗ್ತೈತಿ ಈಗ ಸದ್ಯ ಪರಿಸ್ಥಿತಿ ಒಳಗೆ. ಲೋನ್ಲಿ ಫೀಲ್ ಮಾಡ್ತಿದಾರ, ಒಬ್ಬರು ಅನಿಸ್ತದಾರ, ನನಗೆ ಯಾರೂ ಇಲ್ಲನೋ ಅಂತ ಅವ್ರಿಗೆ ಅನ್ನಿಸ್ತಾ ಐತಿ. ನಿಮ್ಮನ್ನು ಬಿಟ್ಟು ಮುಂದೆ ಹೋಗಕ್ಕೆ ಅವ್ರಿಗೆ ಆಗಾಕತ್ತಿಲ್ಲ. ಕೆಲವೊಂದು ವಿಷಯಗಳು ಅವರಿಗೆ ಬೇಜಾರಾಗ್ತದವು, ಅದನ್ನು ರಿಗ್ರೆಟ್ ಮಾಡ್ತಿದಾರ. ಹಿಂಗೆ ಆಗಬಾರ್ದಾಗಿತ್ತು ನಮ್ಮ ಈ ರಿಲೇಷನ್ಶಿಪ್ ಒಳಗೆ ಕೆಲವೊಂದು ವಿಷಯಗಳ ಬಗ್ಗೆ. ಚೇಂಜ್ ಆಗೋಕ್ಕೂ ಆಗಕತ್ತಿಲ್ಲ, ಮುಂದೆ ಹೋಗೋಕ್ಕೂ ಆಗಕತ್ತಿಲ್ಲ, ನಿಮ್ಮ ಜೊತೆಗೆ ಮಾತಾಡೋಕ್ಕೂ ಅಂದ್ರೆ ಧೈರ್ಯ ಬರಾಕತ್ತಿಲ್ಲ. ಸೊ ಇಂಥ ಒಂದು ಫೀಲಿಂಗ್ ನಿಮ್ಮ ಬಗ್ಗೆ ಐತಿ, ನಿಮ್ಮ ಬಗ್ಗೆ ಎಮೋಷ್ನಲಿ ಅದಾರ, ಬಟ್ ಅದನ್ನು ಹೇಳ್ಕೊಳಷ್ಟು ಅವರಿಗೆ ಇನ್ನೂ ಧೈರ್ಯ ಬರೋಲ್ಲ. ಇಲ್ಲ ನಿಮ್ಮ ಬಿಟ್ಟು ಮುಂದರ ಹೋಗ್ಬಿಡೋಣ ಅದಕ್ಕೆ ಅದು ಇಲ್ಲ, ಭಾಳ ಸ್ಟಕ್ ಆಗ್ಯಾರ, ಆಗಕತ್ತಿಲ್ಲ ಅದು. ಸೊ ನೀವು ಹೆಂಗದಿರಿ ಈಗ ನೋ ಕಾಂಟ್ಯಾಕ್ಟ್ ಸಿಚುವೇಶನ್, ನನ್ನ ವ್ಯೂವರ್ಸ್ ಹೆಂಗದಿರಿ ಅಂದ್ರೆ ನೀವು ಮಸ್ತ್ ಆರಾಮದಿರಿ. ನಿಮ್ಗೆ ಮೋಸ್ಟ್ಲಿ ನಿಮ್ಮ ಜೀವನದಾಗ ನಿಮ್ಮ ವೃತ್ತಿ ಜೀವನದೊಳಗೆ ನೀವು ಭಾಳ ಚೆನ್ನಾಗಿ ಅಂದ್ರೆ ನೀವು ಮುಂದುವರ್ಕೊಂಡು ಹೊಂಟಿರಿ. ನಿಮ್ಮ ಫೈನಾನ್ಷಿಯಲ್ ಬಗ್ಗೆ ನೀವು ಭಾಳ ಗಮನ ಕೊಟ್ಕೊಂಡಿರಿ ಅನ್ಸತ್ತಿ, ನಿಮ್ಮ ಬಗ್ಗೆ ನೀವು ಗಮನ ಕೊಟ್ಕೊಂಡಿರಿ, ನೀವು ಆರಾಮದಿರಿ. ನೀವು ಅಂದ್ರೆ ಅವ್ರನ್ನ ಮಿಸ್ ಮಾಡ್ಕೊಳಲ್ಲ, ನೀವು ಅವ್ರನ್ನ ಇಷ್ಟಪಡ್ತೀರಿ, ನಿಮ್ಗೆ ಅವ್ರಂದ್ರೆ ಇಷ್ಟ ಪ್ರೀತಿ ಎಲ್ಲ ಐತಿ. ಬಟ್ ಹಂಗಂದ ನೀವು ಅವ್ರು ಹೆಂಗಿಲ್ಲ ಬೇಜಾರಾಗಿ ಅಳ್ಕೊಂತ ಅಯ್ಯೋ ನನಗೆ ಹಿಂಗೆ ಆಗ್ಬಿಡ್ತು ಅನ್ನಕತ್ತಿಲ್ಲ ನೀವು. ಅದು ಏನಾಕತ್ತ ಆಗಲಿ, ಈಗ ಸದ್ಯ ನಾನು ಇನ್ನು ಪರಿಸ್ಥಿತಿ ಹಿಂಗೈತಿ, ನಾನು ಇದನ್ನು ಫೇಸ್ ಮಾಡ್ತೀನಿ ಅನ್ನಂಗದ್ರಿ. ಸೊ ನೋ ಕಾಂಟ್ಯಾಕ್ಟಿಗೆ ಬರ್ತಾರ ಅಂತ ನೀವು ಕೇಳ್ತೀರಿ ಅಂದ್ರೆ ಸದ್ಯಕ್ಕಂತೂ ಅವ್ರು ಬರೋ ಅಂಥದ್ದು ಇಲ್ಲ. ಯಾಕಂದ್ರೆ ಕಮ್ಯುನಿಕೇಷನ್ ಮಾಡ್ಬೇಕಂತ ಇನ್ನೋರಿಗೆ ಅಷ್ಟು ಸೀರಿಯಸ್ನೆಸ್ ಬಂದಿಲ್ಲ, ಭಾಳ ನೆಗೆಟಿವ್ ವಿಚಾರಗಳು ಬರ್ತದೆ ಅವ್ರಿಗೆ. ತಮ್ಮ ನೆಗೆಟಿವಿಟಿ ಒಳಗನ ತಮ್ಮದ ತಾವು ಕನ್ಫ್ಯೂಷನ್ ಒಳಗಿದ್ದಾಗ ಅವರಿಗೆ ನೀವು ಮೋಸ್ಟ್ಲಿ ಅವ್ರಿಗೆ ಮೆಸೇಜ್ ಹಾಕಿದ್ರು ಅವರು ಅದನ್ನು ನೋಡಕ್ಕೂ ಅವರಿಗೆ ಇದು ಇಲ್ಲ, ನೋಡ್ಬೇಕನ್ನೋ ಮನಸ್ಸು ಇಲ್ಲ, ಅಂದ್ರೆ ನೋಡ್ಬೇಕನ್ನೋ ಧೈರ್ಯನೂ ಇಲ್ಲ, ವಾಪಸ್ ರಿಪ್ಲೈ ಮಾಡ್ಬೇಕು ಅನ್ನೋದು ಇಲ್ಲ ಅವರಿಗೆ. ಯಾಕಂದ್ರೆ ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಯಾರೋ ಊರನ್ನು ಹೇಳಿದ್ದು ಎಲ್ಲ ಕೇಳ್ಕೊಂಡು ನೀವು ಕಮ್ಯುನಿಕೇಟ್ ಮಾಡ್ತಿದ್ದೀರ ಅನ್ನಿಸತಿ. ಬಟ್ ಆ ಕಡೆಯಿಂದ ನಿಮ್ಗೆ ರಿಪ್ಲೈ ಬರಾಕತ್ತಿಲ್ಲ ಭಾಳ ಜನರಿಗೆ, ಅವ್ರು ನೋಡಕ್ಕೆ ತಯಾರಿಲ್ಲಲ್ಲ. ತಮ್ಮದ ಒಂದು ಲೋಕ ಒಳಗೆ ಅದಾರ ಅವ್ರು, ತಮ್ಮದ ಒಂದು ಊಹಾಪೋಹಗಳೊಳಗೆ ಕ್ಲಾರಿಟಿ ಅದನ್ನಾರ ಸಿದ್ಧ ಮಾಡ್ಕೋಬೇಕಲ್ಲ, ಅದನ್ನು ಮಾಡ್ಕೊಳಕ್ಕೆ ಅವರು ತಯಾರಿಲ್ಲ. ಸೊ ಈ ರಿಲೇಷನ್ಶಿಪ್ ಎಲ್ಲಿ ಮಟ್ಟ ಹೋಗ್ಬೋದ್ರಿ ನೀವು ಮುಂದೆ ಅಂತ ಕೇಳಿದ್ರಂದ್ರೆ, ಈ ಡೋಲಾಯಮಾನ ಆ ಕಡೆ ಒಂದು ಕಾಲು ಎರಡು ದೋಣಿ ಒಳಗೆ ಕಾಲಿಟ್ಟು ಹೋದಾಗ ಹೆಂಗೆ ಆಕತ್ಲ, ಎರಡೂ ಬ್ಯಾಲೆನ್ಸ್ ಮಾಡ್ಕೊಳಕ್ಕೆ ಆಗಂಗಿಲ್ಲ. ಸೊ ಆ್ಯಕ್ಷನ್ಸ್ ಏನಾದರೂ ತೊಗೊತಾರ ಅಂದ್ರೆ ಇಲ್ಲ ಅವ್ರು, ಯಾಕಂದ್ರೆ ಫುಲ್ ಕನ್ಫ್ಯೂಸ್ ಅದಾರ ಅವರು. ಆ ಕಡೆಯಿಂದ ಏನು ಆ್ಯಕ್ಷನ್ಸನ್ನು ನೀವು ಈಗ ಸದ್ಯಕ್ಕೇನು ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ. 2 ನಂಬರ್ ವೆರಿ ಇಂಪಾರ್ಟೆಂಟ್ ಐತಿ ಇಲ್ಲಿ. ಸೊ 2 ನಂಬರ್ 2 ಎಮೋಷ್ನಲಿ ಭಾಳ ಎಮೋಷ್ನಲಿ ಇಂಬ್ಯಾಲೆನ್ಸ್ಡ್ ಆಗ್ಯಾರ ನಿಮ್ಮ ವ್ಯಕ್ತಿ. ಸೊ ಅವ್ರ ಫೈನಾನ್ಸಸ್ನು ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ಬೋದು, ಅದೂ ಐತಿ. ಥಿಂಕಿಂಗ್ ಪ್ರೊಸೆಸ್ಸು ಇಲ್ಲ, ಈ ಕಡೆ ಎಮೋಷ್ನಲಿನೂ ಅವರಿಗೆ ಬ್ಯಾಲೆನ್ಸ್ ಮಾಡೋಕ್ಕಾಗತ್ತಿಲ್ಲ. ಸೊ ಈಗ ಆ ವ್ಯಕ್ತಿ ಅಲ್ಲಿ ಅಲ್ಲಿ ನಮ್ಮ ಬಿಟ್ಟು ಹೋಗ್ಯಾರಲ್ರಿ, ಈಗ ನೋ ಕಾಂಟ್ಯಾಕ್ಟ್ ಒಳಗೇನು ಭಾಳ ಖುಷಿ ಅದಾರ ಅಂದ್ರೆ ನೋ ಖುಷಿ ನಥಿಂಗ್. ಸೊ ನೀವು ಅವ್ರಿಗಾಗಿ ವೇಟ್ ಮಾಡಬಹುದಾ? ವೇಟ್. ಆಮೇಲೆ ಲಾಸ್ಟ್ ಇರ್ತದೆ. ಸೊ ರೊಮ್ಯಾನ್ಸ್ ಒರಾಕಲಿಂದ ಏನಾದರೂ ನಿಮಗೆ ಗೈಡೆನ್ಸ್ ಸಿಗ್ಬೋದಾ ನೋಡೋಣ. ಸೊ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಯಾರು ನನ್ನ ವ್ಯೂವರ್ಸ್ ಅದಾರ, ಅವ್ರಿಗೆ ಏನಾದರೂ ಮೆಸೇಜಸ್ ಕೊಡ್ರಿ ಅವ್ರ ವ್ಯಕ್ತಿ ಕಡೆಯಿಂದ. ರೊಮ್ಯಾಂಟಿಕ್ ಫೀಲಿಂಗ್ಸ್ ಅದಾವು, ನಿಮಗೂ ಅದಾವು ಅವ್ರಿಗೆ ಅದಾವು, ಬಟ್ ಅದಕ್ಕೊಂದು ಆ್ಯಕ್ಷನ್ ಬೇಕಲ್ಲ. ಹೌದು ನಾನೀಗ ರೊಮ್ಯಾಂಟಿಕ್ ಫೀಲಿಂಗ್ಸ್ ಅದಾವ ಅಂತ ನಿಮ್ಮ ಪಾಡಿಗೆ ನೀವಿದ್ರಿ, ಅವ್ರ ಪಾಡಿಗೆ ಅವ್ರಿದ್ರಂದ್ರೆ ಹೇಳ್ಕೊಂಡೇ ಇಲ್ಲ ಅಂದ್ರೆ
ನೋ ಕಾಂಟ್ಯಾಕ್ಟ್ ಒಳಗಿದ್ದು ರೊಮ್ಯಾಂಟಿಕ್ ಫೀಲಿಂಗ್ ಬಂದ್ರೆ ಏನು ಉಪಯೋಗ? ವಿಚಾರ ಮಾಡಿರಿ. ರೀಕನ್ಸಿಲೇಷನ್ ಐತಿ, ರೀಕನ್ಸಿಲೇಷನ್. ಓಕೆ, ಸೊ ಇವು ನೀವು ಕ್ಲೇಮ್ ಮಾಡ್ಕೋಬೋದು. ರೀಕನ್ಸಿಲೇಷನ್ ಅವರಿಗೆ ಧೈರ್ಯ ಬರೋಕತ್ತಿಲ್ಲ, ನಿಮ್ಮ ಹತ್ರ ಬಂದು ಮಾತಾಡೋಕ್ಕೆ ಬರೋಕತ್ತಿಲ್ಲ. ಈ ನೆಗೆಟಿವಿಟಿ ಹೋಗ್ಬೇಕು ಅವ್ರಿಗೆ. ಹಾಂ, ಅಲ್ಲಿ ಹೇಳ್ಕೊಡ್ರ ಭಾಳ ಜನ ಅಲ್ಲಿ ಹೇಳಿದೆ, ನಿಮ್ಮ ಮೇಲೆ ಇಷ್ಟ ಐತಿ, ಪ್ರೀತಿ ಐತಿ, ಎಲ್ಲ ಐತಿ, ಧೈರ್ಯ ಇಲ್ಲ. ನೀವು ಹಾಕಿದ ಮೆಸೇಜ್ ನೋಡಕ್ಕೂ ಧೈರ್ಯ ಇಲ್ಲ ಅವ್ರಿಗೆ. ಅಲ್ಲ, ನೋಡಿದ್ರೂ ಅದಕ್ಕೆ ನಾ ಏನು ರಿಪ್ಲೈ ಮಾಡಲಿ, ಏನಂತ ಮಾಡಲಿ? ಸೊ ಈ ರಿಲೇಷನ್ಶಿಪ್ ಒಳಗೆ ನೀವು ಭಾಳ ಕಂಟ್ರೋಲ್ ಮಾಡೋಕ್ಕೆ ಹೋಗ್ಬೇಡ್ರಿ. ಅಂದ್ರೆ ನೀವು ಪದೇ ಪದೇ ನೀವು ಮೆಸೇಜ್ ನೀವೇ ಭಾಳ ಮಾಡ್ತಿರ್ತೀರಿ. ನನ್ನ ವ್ಯೂವರ್ಸ್ ನಾನೇ ಕಾಲ್ ಮಾಡೇನ್ರಿ, ನಾನೇ ಮೆಸೇಜ್ ಮಾಡ್ತದೇನ್ರಿ, ನೋಡ್ತಾರ್ರಿ, ರಿಪ್ಲೈ ಮಾಡಲ್ರಿ, ಅವು ಬಿಟ್ಬಿಡ್ರಿ ಅಂಥವನ್ನ. ಲೆಟ್ ಗೋ ಕಂಟ್ರೋಲ್ ಮಾಡೋಕ್ಕೆ ಹೋಗ್ಬೇಡ್ರಿ. ಕಂಟ್ರೋಲಿಂಗ್ ಇಶ್ಯೂಸ್ ಏನೇನು ಅದಾವಲ್ಲ ಅವನ್ನ ಲೆಟ್ ಗೋ ಮಾಡಿರಿ, ಅವ್ರಿಗೆ ಫ್ರೀ ಬಿಡ್ರಿ. ಅಂದ್ರೆ ಲೆಟ್ ದೆಮ್ ಟೇಕ್ ದಿರ್ ಡಿಸಿಷನ್. ಓಕೆ, ಸೊ ರೀಕನ್ಸಿಲೇಷನ್ ನೀವಿಲ್ಲಿ ಕ್ಲೇಮ್ ಮಾಡ್ಕೋಬೋದು. ಯಾರ್ಯಾರು ನಿಮ್ಮ ವ್ಯಕ್ತಿಗಾಗಿ ವೇಟ್ ಮಾಡ್ತಿದ್ದೀರಿ, ಜಿನ್ಯೂನ್ಲಿ ವೇಟ್ ಮಾಡ್ತಿದ್ದೀರಿ, ಅವರು ಬೇಗ ರೀಕನ್ಸಿಲೇಷನ್ ಆಗಲಿ, ಅವ್ರಿಗೊಂದು ಆ ನೆಗೆಟಿವಿಟಿಯಿಂದ ಹೊರಗೆ ಬರಲಿ. ಓಕೆ, ಯಾಕಂದ್ರೆ ಇಬ್ರಿಗೂ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದ್ದಾಗ ಕಂಟ್ರೋಲ್ ಮಾಡ್ತದಾರಲ್ಲ ಅಂತ ಹೇಳಿದ್ನಲ್ಲ, ಅದು ಬಂದಿದ್ದೆ. ಅವ್ರಿಗೆ ಬಿಟ್ಬಿಡ್ಬೇಕು. ಯಾಕಂದ್ರೆ ಅವರಿಗೆ ಧೈರ್ಯ ಮಾಡಿ ಬರಬೇಕು. ನೀವೇ ಫೋರ್ಸ್ ಮಾಡಿ ನೀವೇ ಧೈರ್ಯ ಹೇಳಕ್ಕೆ ಹೋದ್ರಿ ಅಂದ್ರೆ ಅದೇನು ನಾನು ಅದನ್ನು ಮಾಡ್ತೀನಿ ಅಂದ್ರೆ ಭಾಳ ದಿನ ಆಗಂಗಿಲ್ಲ ಅದನ್ನು ಹಂಗೆ ಮಾಡೋಕೆ. ಮತ್ತೆ ಈ ಮೋಡಿಗೆ ಹೋಗ್ತೀವಿ. ಸೊ ಎಲ್ಲಿಗೆ ಹೋಗತ್ತಿ ರಿಲೇಷನ್ಶಿಪ್ ಕೇಳಿದ್ರೆ ಮತ್ತೆ ಇಲ್ಲಿಗೆ ಹೋಗ್ತೀವಿ. ಎರಡನ್ನೂ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಏನೂ ಒಬ್ಬ ವ್ಯಕ್ತಿನ ನಾನೇ ಹ್ಯಾಂಡಲ್ ಮಾಡ್ತೀನಿ ಎಲ್ಲ ಬಂದಿದ್ದಿಲ್ಲ ಅಂದ್ರೆ ಆಗಲ್ಲ. ಅದು ಎಸ್ಪೆಷಲಿ ಇನ್ ರಿಲೇಷನ್ಶಿಪ್ ಅರ್ಥ ಮಾಡ್ಕೊಳ್ರಿ. ಅವ್ರು ಬಂದುಬಿಡ್ರಿ, ಕಾಂಟ್ಯಾಕ್ಟ್ ಮಾಡಿರಿ, ಏನು ಕಷ್ಟ ಬರಲಿ ನಾ ಎದುರಿಸ್ತೇನೆ ರೀ. ಎದುರ್ಸಕ್ಕೆ ಇಬ್ಬರು ರೆಡಿ ಇರಬೇಕು. ಓಕೆ, ಸೊ ಈಗ ಏನು ಕ್ಲೇಮ್ ಮಾಡ್ಕೊಳ್ರಿ ಅಂದ್ರೆ ರೀಕನ್ಸಿಲೇಷನ್ನ ವಿತ್ ನನ್ನ ವ್ಯಕ್ತಿಗೆ ಅಥವಾ ನಿಮ್ಮ ವ್ಯಕ್ತಿಗೆ ಪಾಸಿಟಿವ್ ಥಿಂಕಿಂಗ್ ಬರ್ತಾ ಐತಿ, ಧೈರ್ಯ ಬರ್ತಾ ಐತಿ. ಅವ್ರನ್ನ ಯಾರು ಕಂಟ್ರೋಲ್ ಮಾಡ್ತಿದಾರಲ್ಲ ಅವರೆಲ್ಲರೂ ಅವರಿಂದ ದೂರ ಆಗ್ತಿದ್ದಾರೆ ಅಂತ ಈ ರೀತಿಯದೊಂದು ನಿಮ್ಮ ಒಂದು ಸೆಂಟೆನ್ಸಸ್ ಒಳಗೆ ಪಾಸಿಟಿವ್ ಆಗಿ ಒಂದು ಕ್ಲೇಮ್ ಮಾಡ್ಕೊಳ್ರಿ. ಓಕೆ, ಸೊ ಯು ಹ್ಯಾವ್ ಟು ವೇಟ್ ಫಾರ್ ಹಿಮ್ ಆರ್ ಹರ್. ನೋಡೋಣ ಅಂತ. ಭಾಳ ಕನ್ಫ್ಯೂಸ್ ಅಂದ್ರೆ ಕನ್ಫ್ಯೂಷನ್. ಯಾಕಂದ್ರೆ ನಿಮ್ಗನ ಇಲ್ಲಿ ಒಂದು ಕ್ಲಾರಿಟಿ ಇಲ್ಲ, ನಿಮ್ಗೆ ವೇಟ್ ಮಾಡಬೇಕು ಬಿಡಬಾರ್ದು ಅಂತ ನಿಮ್ಮದು ಮನಸ್ಸೊಳಗನ ಎಷ್ಟು ಹೊಯ್ದಾಟಗಳದಾವು. ನೀವೂ ಇಲ್ಲಿ ಯಾರ್ಯಾರ್ದೋ ಮಾತು ಕೇಳ್ತಿದ್ದೀರಿ. ಯಾಕಂದ್ರೆ ಒಬ್ರು ಹೇಳ್ತಾರೆ ನಿಮಗಿಲ್ಲಿ ವೇಟ್ ಮಾಡಿರಿ, ಒಬ್ರು ಹೇಳ್ತಾರೆ ಇಲ್ಲ ಬೇಡ ಮುಂದೆ ಬಿಟ್ಬಿಡು ಹೋಗಲಿ, ಎಷ್ಟು ದಿನ ಅಂತ ಕಾಯ್ತಿದ್ದಿ ಅಂತ ಹೇಳ್ತಿದ್ದಾರೆ. ಸೊ ನೀವು ಭಾಳ ಕನ್ಫ್ಯೂಷನ್ ಆಗದಿರಿ. ಸೊ ದಿಸ್ ಕಾರ್ಡ್ ಸೇಸ್ ನೋ ಆ್ಯಕ್ಚುಲಿ, ಬಟ್ ನಿಮ್ಮ ಮೇಲೆ ಡಿಪೆಂಡೆನ್ಸಿ ಅದು. ನೀವು ಕ್ಲಾರಿಟಿ ಮಾಡ್ಕೊಳ್ರಿ, ನಾವು ವೇಟ್ ಮಾಡಬೇಕೋ ಬೇಡೋ ಅನ್ನೋದನ್ನು ನೀವು ಡಿಸಿಷನ್ ಮಾಡ್ಕೊಂಡ್ಮೇಲೆ ಇದನ್ನು ಎಸ್ ಅಂತ ಮಾಡ್ಕೋಬೋದು. ನೀವು ಸದ್ಯ ಪರಿಸ್ಥಿತಿ ಒಳಗೆ ನಿಮ್ಮ ಮನಸ್ಸೊಳಗೂ ನಿಮ್ಮ ಮೈಂಡ್ ಒಳಗೂ ಭಾಳ ಹೊಡೆದಾಟ ಆಗ್ತದವು. ಸೊ ಇಬ್ಬರದು ಸೇಮ್ ಐತಿ ಇಲ್ಲಿ ಎನರ್ಜಿ. ಇಬ್ಬರೂ ಚೆನ್ನಾಗಿ ಒಂದು ಫೀಲಿಂಗ್ಸ್ ಇಟ್ಕೊಂಡಿರಿ, ಬಟ್ ಅದನ್ನು ಧೈರ್ಯ ಮಾಡಿ ಮುಂದೆ ಆ್ಯಕ್ಷನ್ ತೊಗೊಳಕ್ಕೆ ನಿಮ್ಗೆ ಧೈರ್ಯ ಇಲ್ಲ ಇಬ್ಬರಿಗೂ. ಓಕೆ, ಸೊ ದಿಸ್ ಈಸ್ ಅ ರೀಡಿಂಗ್ ಫಾರ್ ಟುಡೇ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಸೊ ಇಲ್ಲಿಗೆ ಇದು ರೀಡಿಂಗ್ ಮುಗಿಸೋಣಂತ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ. ಇಷ್ಟೊತ್ತಂಗೆ ನನ್ನ ಜೊತೆಗೆ ಇದ್ದಿದ್ದಕ್ಕೆ, ಅವೇಕನ್ ಟ್ಯಾರೋ ವಿತ್ ನಿಖಿತಾ ಜೊತೆ ಇದ್ದಿದ್ದಕ್ಕೆ ಥ್ಯಾಂಕ್ ಯು. ಇದು ನಿಮ್ಮ ಸ್ಪೇಸು. healing energies, spiritual guidances, divine messages, daily tarot readings and ಇನ್ನು ಮೆನಿ ಮೋರ್ ಇಲ್ಲಿ ನಿಮಗೆಲ್ಲನೂ ಸಿಗ್ತಾ ಐತಿ. ಸೊ ಫೀಲ್ ಫ್ರೀ. ಓಕೆ, ಮತ್ತು ಹೊಸ ರೀಡಿಂಗ್ ಒಂದಿಗೆ ನಿಮ್ಮ ಜೊತೆಗೆ ನಾಳೆ ಭೇಟಿ ಆಗ್ತಾನೆ. ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.